ಪ್ರಾಣ ನೀಡು. ನಮಸ್ಕಾರ ವೀಕ್ಷಕರೇ, ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗ ಹಾಗೂ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವತಿಯಿಂದ ನಮ್ಮ ಚಾಮರಾಜನಗರದ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದೀವಿ, ಭೇಟಿ ನೀಡಿದ್ದೀವಿ. ಇವತ್ತು ಏನು ವಿಶೇಷ ಅಂದರೆ ನಮ್ಮ ಮೇಡಮ್ ಅರ್ಥಶಾಸ್ತ್ರ ವಿಭಾಗದ ಪ್ರೇಮ್ ಕುಮಾರ್ ಮೇಡಮ್ ಅವರಿಗೆ ಹುಟ್ಟುಹಬ್ಬ ಇದರಿಂದ ಬಸ್ಸಲ್ಲೇ ಆಚರಿಸ್ಕೊಳ್ತಾ ಮೊದಲಿಗೆ ನಮ್ಮ ಜಿಲ್ಲೆಯ ಹೆಮ್ಮೆ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದೇವೆ. ಇಲ್ಲಿ ನಮಗೇನೇನು ತಿಳಿಸ್ಕೊಟ್ರು ಅಂದರೆ ಯಾವ ರೀತಿ ಕೃಷಿಯಲ್ಲಿ ಡೆವಲಪ್ಮೆಂಟ್ ಆಗಬೇಕು, ನಾವು ಇನ್ನೂ ಆಮೇಲೆ ಯಾವ್ಯಾವ ರೀತಿ ಕೃಷಿಯನ್ನು ಆರಂಭ ಮಾಡಬೇಕು ಅನ್ನೋದು ರೀತಿ ಎಲ್ಲರ ಬಗ್ಗೆ ತಿಳಿಸ್ಕೊಟ್ರು. ಅದೇ ರೀತಿ ನಮಗೆ ಡೆಮೋ ಕೊಡೋಕ್ಕೂ ಕೂಡ ಅಲ್ಲ ಸ್ಪಾಟ್ ಕರ್ಕೊ ಕೂಡ ತೋರಿಸಿದ್ರು. ಅದು ಯಾವ ರೀತಿ ಇದೆ ಅನ್ನೋದನ್ನ ವಿಡಿಯೋ ಕೊನೆವರೆಗೆ ನೋಡಿ, ದಯವಿಟ್ಟು ಎಲ್ಲರಿಗೂ ಗೊತ್ತಾಗುತ್ತೆ. ಇಷ್ಟು ಪಾಪ್ಯುಲೇಷನ್ ಇದೆ, ಸ್ಟಿಲ್ ಏನಾಗುತ್ತೆ ನಮಗೆ ಒಂದು ಟೈಪ್ ಇದೆ. ಸೊ ಇಲ್ಲೇನಂತಂದರೆ ನಮಗೆ ಯಾವಾಗ ಹೇಳಿದ್ನಲ್ಲ, ನಮಗೆ ಪ್ರತಿ ಸಲ ಈಗ ನೋಡಿ ಬೇಸಿಗೆ ಬರ್ತಾ ಇದೆ, ಬೇಸಿಗೆ ಬಂದಾಗ ನಮಗೆ ಈ ಮೇವೊಂದು ಕೊರತೆ ಆಗುತ್ತೆ. ಸೊ ಇದೇನಂತಾರೆ ಬಹುಕೆಟಾಗಿನ ಮೇವಿನ ಜೋಳ ಅಂತ COFS 31 ಈ ಕೈ ಹೆಸರು COFS 31. ಸೊ ಇದ್ರ ವಿಶೇಷತೆ ಏನಂತಂದ್ರೆ ನೋಡಿ ಇರುತ್ತಲ್ಲ, ಸೊ ಜಸ್ಟ್ ನಾವು ಮತ್ತೆ ಇನ್ನೊಂದ್ಸಲ ನೀರು ಬಿಡ್ತು ಅಂದ್ರೆ ಈಗ ಆಲ್ರೆಡಿ ನೋಡಿ ಇಲ್ಲೆಲ್ಲ ಮತ್ತೆ ಬೆಳೀತಾ ಇದೆ. ಸೊ 8 ರಿಂದ 9 ಸಲ ಇದನ್ನು ನಾವು ಕಟಾವು ಮಾಡ್ಬೋದು. ಸೊ ಈ ಬೇಸಿಗೆ ಟೈಮಲ್ಲಿ ನಮಗೆ ಬಾರ್ಡರ್ ಪ್ರಾಬ್ಲಮ್ ಆಗುತ್ತಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಮತ್ತು ಜಸ್ಟ್ ನಾವು ರಾಗಿ ಹೆಂಗೆ ಬಿತ್ತನೆ ಮಾಡ್ತೀವಿ 1-2 ಸಾಲಿ ಕಳಿಯೋಕ್ಕೆ ತುಂಬ ಟೈಮ್ ತಗೋತೀವಿ. ಓಕೆನಾ, ಅಗ್ರಿಕಲ್ಚರಲ್ಲಿ ಏನಂದರೆ ಕ್ರಾಪ್ ಒಂದಾದ್ಮೇಲೆ ಮಾಡ್ತಾನೆ ಇರ್ತೀವಿ. ಹಂಗಾಗಿ ಇದು ಬೇಗ ಡಿಕಂಪೋಸ್ ಆಯಿತು ಅಂದರೆ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ, ಆಹಾರ ಆಗುತ್ತೆ ಗಿಡಗಳಿಗೆ. ಸೊ ಆ ಉದ್ದೇಶದಿಂದ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ಎರೆಹುಳು ತೊಟ್ಟಿನ ಮಾಡ್ತೀವಿ. ಸೊ ಎರೆಹುಳು ತೊಟ್ಟಿ ಈ ಅಗಲ ಬಂದಿದೆಯಲ್ಲ ಸರ್, ಉದ್ದ ಇದೆಯಲ್ಲ, ಈ ಉದ್ದ ನಮಗೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಸೊ ಅಗಲ ಬಂದು 4 ಕಡೆ ಇರ್ಬೋದು. ಯಾಕಂತಂದರೆ ನಾವೇನಾದ್ರು ಒಂದು ಸ್ವಲ್ಪ ಕೆಲಸ ಮಾಡಬೇಕು, ಏನೋ ಅಂತಂದರೆ ನಮ್ಮ ಕೈಗೆ ಸಿಗಬೇಕು. ತುಂಬ ಅಷ್ಟೂರ ಆಯಿತು ಅಂದರೆ ಇಳೈಕೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆಯಿತಾ. ಹಂಗಾಗಿ ಮತ್ತು ಇದು ಆಳವನ್ನು 3 ಫೀಟ್, ಆಯಿತಾ. ಸೊ ಇದರಲ್ಲಿ ನಮ್ಮ ಕೃಷಿ ತ್ಯಾಜ್ಯಗಳು ಎಕ್ಸಾಂಪಲ್ ನನ್ನ ಕೈಯಲ್ಲಿ ಕಡ್ಡಿ ಇದೆ ಮತ್ತು ಈ ಸಿಪ್ಪೆ ಇದೆ. ಯಾವ ಬೇಗ ಡಿಕಂಪೋಸ್ ಆಗುತ್ತೆ? ಸಿಪ್ಪೆ ಆಗುತ್ತಲ್ಲ. ಸೊ ಇದು ಲಿಗ್ನಿನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇಂಥ ಯಾವುದು ಕಂಟೆಂಟ್ ಲೇಟಾಗಿ ಡಿಕಂಪೋಸ್ ಆಗುತ್ತೆ ಅದನ್ನು ನಾವು ಕೆಳಗಡೆ ಹಾಕ್ತೇವೆ. ಅದಾದಮೇಲೆ ಸಗಣಿ ಬಗಡ ಅಂತ ಅಂದ್ಬಿಟ್ಟು, ಸಗಣಿ ಬಗಡ ಅಂತಂದರೆ ನಮಗೆ ಈಗ ಮನೆ ಮುಂದೆ ಸಗಣಿ ಹಾಕ್ತೀವಲ್ಲ, ಸೊ ಆ ಕಂಡೀಷನ್ ಮಾಡಿಕೊಂಡು ನಾವೇನು ಮಾಡಬೇಕು, ಒಂದು ಲೇಯರ್ ಅದನ್ನು ಹಾಕ್ತೇವೆ. ಸೊ ಅದೇ ರೀತಿ ಲೇಯರ್ ಬೈ ಲೇಯರ್ ನಾವು ಇಲ್ಲಿ ಫಿಲ್ ಮಾಡ್ಕೊಂಡ್ರೆ ನಮಗೆ 3 ರಿಂದ 3.5 ತಿಂಗಳು ಅದಾದಮೇಲೆ ನಾವೇನು ಮಾಡಬೇಕು, ಎರೆಹುಳು ಗೊಬ್ಬರನ ಬಿಡಬೇಕಾಗುತ್ತೆ. ಸೊ ಇಷ್ಟನ್ನ ಬಿಟ್ಟಾಗ ಏನಾಗುತ್ತೆ, ಆ ಎರೆಹುಳು ಬಂದು ರೈತನ ಮಿತ್ರ ಈ ರೀತಿ ಏನಿರ್ತವೆ ಇದನ್ನು ಈಸಿಯಾಗಿ ಬೇಗ ಬಟ್ ಅಂತ ಚೆನ್ನಾಗಿ ಒಂದು ಸ್ವಲ್ಪ ಮ್ಯಾನೇಜ್ಮೆಂಟ್ ವ್ಯತ್ಯಾಸ ಆದರೆ ಪ್ರಾಬ್ಲಮ್ ಆಗುತ್ತೆ. ಇದು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಇದೆ. ಈಗ ಬೇರೆ ಬೆಳೆ ಟೈಪು ಈಸಿಯಾಗಿ ಅಡ್ಜಸ್ಟ್ ಆಗಲ್ಲ. ಆ ಕಡೆ ಚೆನ್ನಾಗಿ ಬರುತ್ತೆ, ಅದು ಮ್ಯಾನೇಜ್ಮೆಂಟ್ ತುಂಬ ಬೇಕಾಗ್ತದೆ ಅಂತ ಮೇಡಮ್, ಈಸಿಯಾಗಿ ಬರಲ್ಲ. ಅದೇ ಕೇಳಿದ್ರಲ್ಲ ಇವರು ಶುಂಠಿ ಅಲ್ಲ. ಇಲ್ಲೇನಂತಂದರೆ ನಮ್ಮ ಈಗ ಇಂಡಿಯಾದಲ್ಲಿ ಅರೌಂಡ್ 85% ನಾವು ಎಕ್ಸ್ಪೋರ್ಟೇ ಮಾಡ್ತೀವಿ. ಅರಶಿನ ಬಂದು ಜಸ್ಟ್ 15% ಅಷ್ಟೇ ಕನ್ಸಂಪ್ಷನ್ ಮಾಡೋದು, ಇನ್ನೆಲ್ಲ ಎಕ್ಸ್ಪೋರ್ಟ್ಗೆ ಹೋಗುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ತಳಿಗಳು ಇದಾವೆ. ಓಕೆನಾ, ಇದರಲ್ಲಿ ನಾರ್ಮಲ್ ಅರಶಿನ ಇದು ಗುಂಡು ಅಂತ ಹೇಳ್ತೀವಿ ಅಥವಾ ಬಲ್ಬ್ ಅಂತ ಹೇಳ್ತೀವಿ, ಇದನ್ನ ಬೆರಳು ರೈಸೋಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವುದು ಹಾಕಿರುವೆ ಅರಶಿನ ಬರುತ್ತೆ. ಇವನ್ ಇದನ್ನೆಲ್ಲ ಇಟ್ಟಾಗ ನೀವು ಒಂದೊಂದು ಸಣ್ಣ ಪೀಸ್ ಮಾಡಿ ಎಷ್ಟು ನಿಮ್ಮ ಇದು ಟ್ರೇ ಇದೆಯಲ್ಲ, ಟೊಮೊಟೊ ಬೇರೆ ಸಸಿ ಹಾಕ್ತೀವಲ್ಲ, ಅದಕ್ಕಿಂತ ಇನ್ನೂ ಸ್ವಲ್ಪ ನಾವು ಟೀಗೆಲ್ಲ ಕಪ್ ಕೊಡ್ತಾರೆ ನೋಡಿ, ಆ ಸೈಜ್ಗೆ ಹಾಕಿ ಇದೆಲ್ಲ ಇನ್ನೂ ಸ್ವಲ್ಪ ದಿನ ಈಗ ಕಿತ್ತಾದ್ಮೇಲೆ 2 ತಿಂಗಳು ಇದಕ್ಕೆ ಡಾರ್ಮೆನ್ಸಿ ಅಂತ ಇರುತ್ತೆ. ಡಾರ್ಮೆನ್ಸಿ ಅಂತಂದ್ರೆ ಏನಂದ್ರೆ ಇದಕ್ಕೆ ಜೀವ ಇದೆ. ಈಗ ಜೀವ ಇದೆ ಅಂತ ಹಾಕಿದ ತಕ್ಷಣ ಬರಲ್ಲ, 2 ತಿಂಗಳು ಆದ್ಮೇಲೆ ಬರೋಂಥದ್ದು. ಸೊ ಈ ರೀತಿ ಕಣ್ಣೇನಿದೆ ಇಲ್ಲಿ, ಸೊ ಇದನ್ನು ಕಟ್ ಮಾಡಿ ನಾವು ಅಲ್ಲಿಗೆ ಪ್ರೋಟ್ರೈಗೆ ಹಾಕ್ಬಿಟ್ಟು ಬೆಳೆಸಿದ್ರೆ ಬರುತ್ತೆ. ಸೊ ಇದು ಒಂದು ಟೆಕ್ನಾಲಜಿ ಈಗ ನಮ್ಮ KVK ಇಂದ ಬಂದಿರೋದು. ಸೊ ಏನಂತಂದರೆ ಇದನ್ನು ಈಗ 1 ಎಕರೆಗೆ 700 ರಿಂದ 800 kg ಬೇಕಾಗುತ್ತೆ ನಮಗೆ ಈ ಟೈಮಲ್ಲಿ. ಈ ಥರ ಒಂದು ಸ್ವಲ್ಪ ಫ್ರೆಶ್ ಇರುತ್ತಲ್ಲ, ಹಂಗಾಗಿ ಸೊ ನಾವು 700 kg ಬದಲು ಜಸ್ಟ್ 200 kgಯಲ್ಲಿ ಈ ರೀತಿ ಕಟ್ ಮಾಡಿ ಬೆಳಿಬೋದು. ಸೊ ಇದನ್ನೆಲ್ಲ ನಾವು ರೈತರಿಗೆ ಇಲ್ಲಿ ತಿಳಿಸ್ಕೊಡ್ತೀವಿ. ಈಗ ನಿಮಗೆಲ್ಲ ನೋಡಿ ಯುದ್ಧ ನಡೀತಾ ಇದೆಯಲ್ಲ, ಇರಾನಿಂದ ಏನು ಸಮಸ್ಯೆ ಇದೆ ನಮಗೆ? ಸೊ ಈ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆಲ್ಲ ಏನಂದರೆ ನಾನ್ ರಿನ್ಯೂವಬಲ್, ಒಂದ್ಸಲ ಮುಗಿದೋಗುತ್ತೆ. ಸೊ ಹಿಂಗಾಗಿ ಆಲ್ಟರ್ನೇಟಿವ್ ಆಗಿ ನಾವು ಪ್ಲಾನ್ ಮಾಡ್ತಾ ಇರೋದು. ಸೊ ಅದರಲ್ಲಿ ಇದು ಬಯೋಫ್ಯೂಯಲ್, ಬಯೋ ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಈಗ ನೋಡ್ಬೋದು ನೀವು ಇರ್ಬೋದು, ಲಕ್ಷ್ಮೀಕರ್ ಅಲ್ಲೆಲ್ಲ ಇದೆ, ಜಟ್ರೋಪ, ಬೇವು, ಹೊಂಗೆ. ಸೊ ಇವೆಲ್ಲ ಏನಂತಾರೆ ನಮಗೆ ಆಯಿಲ್ ಕಂಟೆಂಟ್ ಸಿಗುತ್ತೆ. ಸೊ ಇದನ್ನು ನಾವೇನಂತಂದರೆ ಎಕ್ಸ್ಟ್ರಾಕ್ಷನ್ ಮಾಡಿ ಮೇಯ್ನ್ಲಿ ಏನಂತಂದರೆ ಇಲ್ಲಿ ನಾವು ಬೇವಿನ ಎಣ್ಣೆ. ಸೊ ಇದನ್ನೇನಂತಂದರೆ ನಮಗೆ ಇದೆಲ್ಲ ನಿಮ್ಗೆ ಹೇಳ್ತಾ ಇದೆ, ಈಗ ಒಂದು ಮನೆ ಮುಂದೆ ಒಂದು ಗಿಡ ಇರ್ಬೋದು, ಇದೆಲ್ಲ ಬರ್ತಾವೆ ನೋಡಿ. ಬೇಸಿಗೆ ನಿಮಗೆ ತುಂಬಾ ಎಲೆಲ್ಲ ಮುದುರ್ಕೊಳ್ಳೋಂಥದ್ದು ಅಥವಾ ವೈಟ್ಗೆ ಒಂದು ಹುಳ ಬಂದಿರುತ್ತೆ ತುಂಬ ಗುಡ್ಡೆ. ಸೊ ಆ ರೀತಿ ಎಲ್ಲ ಹುಳ ಬರ್ತವೆ. ಸೊ ಇದೇ ರೀತಿ ನಮ್ಮ ಕೃಷಿಯಲ್ಲೂ ತುಂಬ ಹುಳ ಬರ್ತವೆ. ಆ ಹುಳಗಳನ್ನ ಮ್ಯಾನೇಜ್ ಮಾಡೋಕ್ಕೆ ನಾವು ಬೇವಿನ ಎಣ್ಣೆನ ಸಿಂಪಡಣೆ ಮಾಡ್ತೀವಿ. ಜೊತೆಗೆ ಹೊಂಗೆ ಎಣ್ಣೆ ಇದೆ, ಹೊಂಗೆ ಎಣ್ಣೆ ಮೇನ್ಲಿ ಇದೇನಂತಂದರೆ ಗ್ರೌಂಡ್ ವಾಟರ್ ಎಷ್ಟಿದೆ ಅಂತ ಈಗೆಲ್ಲ ಬೋರ್ವೆಲ್ ಮ್ಯಾಕ್ಸಿಮಮ್ ಆಗ್ತಿದೆಯಲ್ಲ, ಬೋರ್ವೆಲ್ ಮಟ್ಟ ಏನಿದೆ, ಎಸ್ಪೆಷಲಿ ನಮಗೆ ಈಗ ಗೌರ್ಮೆಂಟ್ ಸ್ಕೀಮ್ಗಳು ಬರ್ತಾವೆ ನೋಡಿದ್ದೀರಾ,
ಏನು ನೀರು ಮತ್ತು ಮಣ್ಣಿನ ಸಂರಕ್ಷಣೆ. ಸೊ ಇದನ್ನು ಸಂರಕ್ಷಣೆಗೆ ಯಾಕೆ ಈಗ ಚಾಮರಾಜನಗರದಲ್ಲಿ ಅರನಳಿಗೆ ಕೊಡಲ್ಲ, ಇಲ್ಲಿ ಹರವೆ ಇದೆಯಲ್ಲ, ಹರವೆ ಆಗಿರ್ಬೋದು. ಈಗ ನಮ್ಮ ತಾಲೂಕು ತಗೊಂಡು ಅಂದರೆ ಗುಂಡ್ಲುಪೇಟೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಯಾಕಂದರೆ ಗ್ರೌಂಡ್ ವಾಟರ್ ಲೆವೆಲ್ ಬಂದು ಈ ರೀತಿ ಇನ್ಸ್ಟ್ರೂಮೆಂಟ್ ಇರ್ತವೆ. ಸೊ ಇದು ಎಷ್ಟು ಮಟ್ಟ ಇದೆ ಅಂತ ಚೆಕ್ ಆಗುತ್ತೆ. ಸೊ ಇವೆಲ್ಲ ಮತ್ತೆ ಆಟೋಮೇಟೆಡ್ ಇರ್ತವೆ, ಅವರು ಮ್ಯಾನ್ಯಲೂ ತೊಗೋಬೋದು ಮತ್ತು ಅಲ್ಲಿಗೆ ಡೈರೆಕ್ಟು ಡೇಟಾ ಹೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಈಗ ಅರನಳ್ಳಿ ಭಾಗದಲ್ಲಿ ನಮ್ಗೆ ಏನಾಗುತ್ತೆ, ಸಿಕ್ಕಾಬಟ್ಟೆ ನೀರನ್ನು ಯೂಸ್ ಮಾಡಿ ಈ ಗ್ರಾಮ ಪಂಚಾಯತ್ ಏನಿದೆ ಇವರೆಲ್ಲ ಸಿಕ್ಕಾಬಟ್ಟೆ ನೀರು ಯೂಸ್ ಮಾಡಿ ಎಲ್ಲನೂ ಬೋರ್ವೆಲ್ ಅಂತರ್ಜಲ ಮಟ್ಟನ ಕಮ್ಮಿ ಮಾಡ್ತಿದ್ದಾರೆ ಅಂತಂದಾಗ ಅವ್ರಿಗೆ ಅಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ನಿಮ್ಮ ಏರಿಯಾದಲ್ಲಿ ಈ ರೀತಿ ಜಾಸ್ತಿ ಬಳಕೆ ಆಗ್ತಿದೆ, ಆ ಬಳಕೆಯನ್ನು ಏನು ಪೋಲಾಗುತ್ತೆ ಅದನ್ನು ಆದಷ್ಟು ಕಮ್ಮಿ ಮಾಡಿ ಅಂತ ತಿಳಿಸ್ತಾರೆ. ಓಕೆನಾ. ಜೊತೆಗೆ ಈ ರೀತಿ ಒಂದು ಇದರಿಂದ ನಮಗೆ ಮೇಯ್ನ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಕೋಟಿಗಟ್ಟಲೆ ಪ್ರಾಜೆಕ್ಟ್ಗಳು ಬರ್ತವೆ. ಸೊ ಎಲ್ಲಿ ನೀರು ಮತ್ತು ಸಂರಕ್ಷಣೆ ಎಲ್ಲಿ ತುಂಬಾ ಅಭಾವ ಆಗ್ತಿದೆ, ತುಂಬಾ ಫಾಸ್ಟಾಗಿ ಡಿಪ್ಲೀಟ್ ಆಗ್ತಿದೆ, ಸೊ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಏರಿಯಾದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ನಮ್ಮ KVK ಬಗ್ಗೆ ಒಂದಿಷ್ಟು ನಿಮಗೆ ಪರಿಚಯ. ಏನಾದ್ರು ಡೌಟ್ ಇದ್ದರೆ ಇಲ್ಲೇ ಕೇಳಿ.